Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 2ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಪಾಠ 15 ಸಹಬಾಳ್ವೆ. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಪಾಠಪೂರ್ವ ಚಟುವಟಿಕೆ. ಮರಗಳು ನಮಗೆ ಏನೇನು ಕೊಡುತ್ತವೆ? ಯೋಚಿಸಿ ಖಾಲಿ ಇರುವ ಎಲೆಗಳಲ್ಲಿ ಬರೆಯಿರಿ. ಮರಗಳು ನಮಗೆ ಹಣ್ಣು, ನೆರಳು, ಗಾಳಿ, ಹೂವು, ಔಷಧಿ, ಕಟ್ಟಿಗೆ, ಗೊಬ್ಬರ, ಮಳೆ, ಪಕ್ಷಿಗಳಿಗೆ ಆವಾಸಸ್ಥಾನ ಈ ಎಲ್ಲ ಉಪಯೋಗಗಳನ್ನು ಮರಗಳು ನಮಗೆ ನೀಡುತ್ತವೆ. ಎಲ್ಲರಿಗೂ ಪರಿಸರದಲ್ಲಿ ಸಮಾನವಾಗಿ ಬದುಕುವ ಅವಕಾಶವಿದೆ. ಓದಿದ ಪದಗಳು, ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಸಹಬಾಳ್ವೆ, ಸೇವಕರು, ದಾರಿಹೋಕರು, ಕಚ್ಚು, ಅಂಚು, ದಾನಿ, ನೆರಳು, ಕುಕ್ಕು, ಒಣ ಕಟ್ಟಿಗೆ, ಗೇಲಿ, ಹತ್ತಾರು, ಗಮನಿಸು, ಬುತ್ತಿ, ಬೇಸರ, ಗೂಡು, ಅಳಿಲು, ಹಂಚಿಕೊಂಡು, ನಾಶ, ರಹಿತ, ಕಾಗೆ, ನಷ್ಟ, ಜೋರು ಮಾಡು, ಕಾಪಾಡು, ಗುಬ್ಬಚ್ಚಿ, ವಿಶ್ರಾಂತಿ, ಪರಚು, ತೊಂದರೆ, ಆಜ್ಞೆ, ಅರಚು, ಹಿಂತಿರುಗು, ಪಕ್ಷಿಗಳು, ಕೋಪ, ಬೊಗಳು, ಅರಮನೆ, ಸಂತೋಷ, ಪ್ರೀತಿಯ, ವರ್ತನೆ, ಕರ್ತವ್ಯ, ಅನುಕೂಲ, ಗಿಡಮರ, ಹೊರಡು, ರಕ್ಷಿಸು. ಓದಿ ತಿಳಿಯಿರಿ. ಸಹಬಾಳ್ವೆ, ಸಹಜೀವನ, ಕೂಡಿ ಬಾಳುವುದು. ಆಜ್ಞೆ, ಅಪ್ಪನೆ ಅಥವಾ ಆದೇಶ. ಕಾಪಾಡು, ರಕ್ಷಿಸು. ದಾನ, ಉಚಿತವಾಗಿ ನೀಡುವುದು. ಆಸರೆ ಅಂದರೆ ಆಶ್ರಯ, ಬುತ್ತಿ, ಆಹಾರದ ಗಂಟು. ಕಂಗಾಲು, ಗೊಂದಲ ಅಥವಾ ತಬ್ಬಿಬ್ಬು. ಮಮತೆ, ಪ್ರೀತಿ, ವಿಶ್ವಾಸ. ಹಿತ, ಒಳ್ಳೆಯದು. ಅಭ್ಯಾಸ. ಈ ಕೆಳಗಿನವುಗಳಿಗೆ ಉತ್ತರ ಹೇಳಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿ. ಪ್ರಶ್ನೆ ಸಂಖ್ಯೆ 1. ಅಜ್ಜಿಯು ಏನನ್ನೂ ಅರಿಸುತ್ತಾ ಬಂದಳು. ಅಜ್ಜಿಯು ಒಣ ಕಟ್ಟಿಗೆ ಅರಿಸುತ್ತಾ ಬಂದಳು. ಪ್ರಶ್ನೆ ಸಂಖ್ಯೆ 2. ಅಜ್ಜಿಯು ಯಾರೊಡನೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು. ಅಜ್ಜಿಯು ಪ್ರಾಣಿ ಪಕ್ಷಿಗಳ ಜೊತೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು. ಪ್ರಶ್ನೆ ಸಂಖ್ಯೆ 3. ಸೇವಕರಿಗೆ ಅಜ್ಜಿಯು ಬೇಸರದಿಂದ ಏನೆಂದು ಹೇಳಿದಳು. ಉತ್ತರ. ಸೇವಕರಿಗೆ ಅಜ್ಜಿಯು ಬೇಸರದಿಂದ, ಅಯ್ಯಾ ಸೇವಕರೇ, ನಾನು ತಿನ್ನುವುದರಲ್ಲಿ ಸ್ವಲ್ಪ ಆಹಾರವನ್ನು ಅವುಗಳಿಗೆ ಕೊಟ್ಟರೆ ನನ್ನ ದೇಹ ಬಡವಾಗುತ್ತದೆಯೇ? ನಾನು ದುಡಿದು ಅನ್ನವನ್ನು ಹಂಚಿಕೊಂಡು ತಿಂದರೆ ನಿಮಗೆ ಏನು ನಷ್ಟ ಎಂದು ಕೇಳಿದಳು. ಅಜ್ಜಿಯು ಕೋಪದಿಂದ ಮಾತನಾಡುವುದನ್ನು ಕಂಡು ಪ್ರಾಣಿ ಪಕ್ಷಿಗಳು ಏನು ಮಾಡಿದವು? ಅಜ್ಜಿಯು ಕೋಪದಿಂದ ಮಾತನಾಡುವುದನ್ನು ಕಂಡು ಕಾಗೆಗಳು, ಕೋತಿಗಳು ಸೇವಕರನ್ನು ಸುತ್ತುವರೆದವು. ಕೋತಿಗಳು ಸೇವಕರನ್ನು ಪರಚಲು ಹೋದವು. ಕಾಗೆಗಳು ಅವರ ತಲೆಯ ಮೇಲೆ ಕಾ ಕಾ ಎಂದು ಅರಚುತ್ತಾ ಹಾರಾಡತೊಡಗಿದವು. ಅಜ್ಜಿಯ ನಾಯಿ ಬೊಗಳಲು ಆರಂಭಿಸಿತು. ಸೇವಕರು ಯಾರಿಗೆ ಸುದ್ದಿಯನ್ನು ತಿಳಿಸಿದರು? ಪ್ರಶ್ನೆ ಸಂಖ್ಯೆ 5.
ಸೇವಕರು ಮಹಾರಾಜರಿಗೆ ಸುದ್ದಿಯನ್ನು ತಿಳಿಸಿದರು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಅಜ್ಜಿಯ ಬಳಿಗೆ ಯಾರು ಬಂದರು? ಅಜ್ಜಿಯ ಬಳಿಗೆ ಅಳಿಲು, ಕಾಗೆ, ಗುಬ್ಬಚ್ಚಿ, ಕೋತಿಗಳು ಬಂದವು. 2. ಅಜ್ಜಿಯು ಕೋತಿಗಳಿಗೆ ಏನನ್ನು ನೀಡಿದಳು? ಅಜ್ಜಿಯು ಕೋತಿಗಳಿಗೆ ಬಾಳೆಹಣ್ಣುಗಳನ್ನು ನೀಡಿದಳು. ರಾಜನ ಸೇವಕರು ಎಲ್ಲಿಗೆ ಬಂದರು? ಉತ್ತರ: ರಾಜನ ಸೇವಕರು ಮರದ ಬಳಿಗೆ ಬಂದರು. ರಾಜನ ಸೇವಕರು ಏನನ್ನು ನೋಡಿ ಭಯಪಟ್ಟರು? ರಾಜನ ಸೇವಕರು ಪ್ರಾಣಿ ಪಕ್ಷಿಗಳ ವಿಚಿತ್ರ ವರ್ತನೆಯನ್ನು ನೋಡಿ ಭಯಪಟ್ಟರು. ಪ್ರಶ್ನೆ 5. ರಾಜನು ಯಾರ ರಕ್ಷಣೆ ಮಾಡೋಣ ಎಂದನು? ರಾಜನು ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡೋಣ ಎಂದು ಹೇಳಿದನು. ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? 1. ಇವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ. ಸೇವಕ ಅಜ್ಜಿಗೆ ಹೇಳಿದನು. ಈ ಮರವನ್ನು ಯಾರೂ ಕಡಿಯುವಂತಿಲ್ಲ. ಅಜ್ಜಿ ಸೇವಕರಿಗೆ ಹೇಳಿದಳು. ಎಲ್ಲರ ಹಿತ ಕಾಪಾಡುವುದು ನನ್ನ ಕರ್ತವ್ಯ ಎಂದು ರಾಜ ಸೇವಕರಿಗೆ ಹೇಳಿದನು. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಪ್ರೀತಿ: ನಾವು ಗಿಡಮರಗಳನ್ನು ಪ್ರೀತಿಸಬೇಕು. ಸಂತೋಷ: ನನಗೆ ಅಜ್ಜಿಯ ಊರಿಗೆ ಹೋಗುವುದೆಂದರೆ ತುಂಬ ಸಂತೋಷ. ಆಸರೆ: ಮರಗಳು ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿವೆ. ಕಾಪಾಡು: ನಾವು ಪರಿಸರವನ್ನು ಕಾಪಾಡಬೇಕು. ಮಾದರಿಯಂತೆ ಪದಗಳನ್ನು ಬಿಡಿಸಿ ಬರೆಯಿರಿ. ಪ್ರೀತಿಯಿಂದ: ಪ್ರೀತಿ ಪ್ಲಸ್ ಇಂದ ಪ್ರೀತಿಯಿಂದ. ಖುಷಿಯಿಂದ: ಖುಷಿ ಪ್ಲಸ್ ಇಂದ ಖುಷಿಯಿಂದ. ಮಮತೆಯಿಂದ: ಮಮತೆ ಪ್ಲಸ್ ಇಂದ ಮಮತೆಯಿಂದ. ಆಸೆಯಿಂದ: ಆಸೆ ಪ್ಲಸ್ ಇಂದ ಆಸೆಯಿಂದ. ಈ ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ರಾಜನ ಸೇವಕನು ಅಜ್ಜಿಯನ್ನು ಏನೆಂದು ಗೇಲಿ ಮಾಡಿದನು? ಉತ್ತರ: ರಾಜನ ಸೇವಕನು ಅಜ್ಜಿಯನ್ನು ಇವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ, ಕಟ್ಟಿಗೆ ಮಾರಿಕೊಂಡು ಜೀವಿಸುತ್ತಿದ್ದಾಳೆ, ಅದರಲ್ಲಿ ದೊಡ್ಡ ದಾನಿಯಂತೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕುತ್ತಿದ್ದಾಳೆ ಎಂದು ಗೇಲಿ ಮಾಡಿದನು. ಪ್ರಶ್ನೆ ಸಂಖ್ಯೆ 2. ಅಜ್ಜಿಗೆ ತುಂಬ ಕೋಪ ಬರಲು ಕಾರಣವೇನು? ಉತ್ತರ: ಸೇವಕ: ಏ ಮುದುಕಿ, ನೀನು ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸಿದ್ದು ಸಾಕು. ಈಗ ನಾವು ಈ ಮರವನ್ನು ಕಡಿಯಬೇಕು. ಇದು ನಮ್ಮ ರಾಜನ ಆಜ್ಞೆ. ದೂರ ಹೋಗು ಎಂದು ಹೇಳಿದನು. ಇವನ ಮಾತಿನಿಂದ ಅಜ್ಜಿಗೆ ತುಂಬ ಕೋಪ ಬಂದಿತು. ರಾಜ ತನ್ನ ಕರ್ತವ್ಯ ಏನೆಂದು ಹೇಳಿದನು? ಉತ್ತರ: ರಾಜ: ಸೇವಕರೇ, ಈ ಅಜ್ಜಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಇಷ್ಟೊಂದು ಮಮತೆ ಇದೆ. ನಾನು ಈ ರಾಜ್ಯದ ರಾಜ. ಎಲ್ಲರ ಹಿತ ಕಾಪಾಡುವುದು ನನ್ನ ಕರ್ತವ್ಯ ಎಂದು ಹೇಳಿದನು. ಕೋಷ್ಟಕದಲ್ಲಿ ಕೊಟ್ಟಿರುವ ವಾಕ್ಯಗಳನ್ನು ಗಮನವಿಟ್ಟು ಓದಿ. ನಾನು, ನೀನು, ಅವನು, ಅವಳು, ಅವರು. ಕಾಡು ನೋಡಲು: ನಾನು ಕಾಡು ನೋಡಲು ಹೋಗುತ್ತೇನೆ. ನೀನು ಕಾಡು ನೋಡಲು ಹೋಗುತ್ತೀಯ. ಅವನು ಕಾಡು ನೋಡಲು ಹೋಗುತ್ತಾನೆ. ಅವಳು ಕಾಡು ನೋಡಲು ಹೋಗುತ್ತಾಳೆ. ಅವರು ಕಾಡು ನೋಡಲು ಹೋಗುತ್ತಾರೆ. ಮೇಲಿನ ಕೋಷ್ಟಕದ ಸಹಾಯದಿಂದ 4 ವಾಕ್ಯಗಳನ್ನು ಬರೆಯಿರಿ. ನಾನು ಕಾಡು ನೋಡಲು ಹೋಗುತ್ತೇನೆ. ಅದೇ ರೀತಿ ನೀನು ಕಾಡು ನೋಡಲು ಹೋಗುತ್ತೀಯ. ಅವನು ಕಾಡು ನೋಡಲು ಹೋಗುತ್ತಾನೆ. ಅವಳು ಕಾಡು ನೋಡಲು ಹೋಗುತ್ತಾಳೆ. ಅವರು ಕಾಡು ನೋಡಲು ಹೋಗುತ್ತಾರೆ. ಅಂತ್ಯಾಕ್ಷರವನ್ನು ಬಳಸಿ ಮಾದರಿಯಂತೆ 2 ಪದ ರಚನೆ ಮಾಡಿ. ಮಾದರಿ: ಕಮಲ: ಲದಿಂದ ಲತ, ತದಿಂದ ತಲೆ. ಕಾನನ: ನ ನವಿಲು, ಲು ಲುಂಗಿ. ಆಹಾರ: ರ ರವಿ, ವಿ ವಿಹಾರ. ಸಮಯ: ಯ ಯಮ, ಮ ಮನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.